ನಮಸ್ತೆ. ಈ ವಿಡಿಯೋದಲ್ಲಿ ಸಂಗೀತದ ಪಾರಿಭಾಷಿಕ ಪದಗಳನ್ನು ತಿಳ್ಕೊಳ್ಳೋಣ. ಸಂಗೀತ ಸಂಗೀತ ಎಂದರೆ ಒಳ್ಳೆಯ ಹಾಡು ಎಂದರ್ಥ. ಗೀತಂ ವಾದ್ಯಂ ನೃತ್ಯಂ ಚ ಸಂಗೀತ ಮುಚ್ಯತೆ ಎಂದರೆ ಹಾಡು, ವಾದ್ಯ, ನೃತ್ಯಕ್ಕೆ ಸಂಗೀತ ಎಂದು ಕರೆಯುತ್ತಾರೆ. ಶ್ರುತಿ ಶ್ರವಣೇಂದ್ರಿಯಕ್ಕೆ ಗೋಚರಿಸುವ ಧ್ವನಿಯನ್ನು ಶ್ರುತಿ ಎನ್ನುತ್ತಾರೆ. ಈ ಶ್ರುತಿಯು ನಿಯತವಾದ ನಾದ ಕಂಪನದಿಂದ ಹುಟ್ಟುತ್ತದೆ. ನಾದ ಸಮಾನ ಸ್ಥಿತಿಯ ಕಂಪನಕ್ಕೆ ನಾದ ಎಂದು ಹೆಸರು. ಆಧಾರ ಶ್ರುತಿ ಹಾಡುಗಾರನ ಧ್ವನಿಗೆ ಅನುಸಾರವಾಗಿ ಹೊಂದುವಂತಹ ಶ್ರುತಿಗೆ ಆಧಾರ ಶ್ರುತಿ ಎಂದು ಹೆಸರು. ಮೂರೂ ಸ್ಥಾಯಿಯಲ್ಲೂ ಸುಲಭವಾಗಿ ಹಾಡುವಂತೆ ಆಧಾರ ಶ್ರುತಿಯನ್ನು ಇಟ್ಟುಕೊಳ್ಳಲಾಗುತ್ತದೆ. ಆಧಾರ ಷಡ್ಜ ಯಾವ ಸ್ವರವನ್ನು ಆಧಾರವಾಗಿ ಇಟ್ಟುಕೊಂಡು ಹಾಡುತ್ತೇವೋ ಅದನ್ನು ಆಧಾರ ಷಡ್ಜ ಎನ್ನುತ್ತಾರೆ. ಉದಾಹರಣೆ ಸಾ. ಸ್ವರ ಕೇಳುವವರ ಮನಸ್ಸನ್ನು ತಾನಾಗಿಯೇ ರಂಜಿಸುವ ಧ್ವನಿಗೆ ಸ್ವರ ಎಂದು ಹೆಸರು. ಸ್ವರವು ಶ್ರುತಿಯಿಂದ ಹುಟ್ಟುತ್ತದೆ. ಆರೋಹಣ ಏರಿಕೆ ಕ್ರಮದಲ್ಲಿರುವ ಸ್ವರಗಳ ಗುಂಪಿಗೆ ಆರೋಹಣ ಎಂದು ಹೆಸರು. ಉದಾಹರಣೆ ಸ ರೇ ಗ ಮ ಪ ದ ನೀ. ಅವರೋಹಣ ಇಳಿಕೆ ಕ್ರಮದಲ್ಲಿರುವ ಸ್ವರಗಳ ಗುಂಪಿಗೆ ಅವರೋಹಣ ಎಂದು ಹೆಸರು. ಉದಾಹರಣೆ ಸ ನಿ ದ ಪ ಮ ಗ ರೇ ಸಾ. ಮೂರ್ಛನೆ ಆರೋಹಣ ಮತ್ತು ಅವರೋಹಣವನ್ನು ಕೂಡಿಸಿ ಹಾಡುವುದಕ್ಕೆ ಮೂರ್ಛನೆ ಎಂದು ಕರೆಯುತ್ತಾರೆ. ಸ ರೇ ಗ ಮ ಪ ದ ನೀ ಸಾ ನಿ ದ ಪ ಮ ಗ ರೇ ಸಾ.